ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಲಾಗ್ ವಿಡಿಯೋ. ಆ್ಯಕ್ಚುಲಿ ನಾನು ನನ್ನ ಲಾಗ್ ವಿಡಿಯೋನ ಈ ಮಂತಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಯಾಕೆ ಅಂದರೆ ಈ ಮಂತಲ್ಲಿ ನಮ್ಮ ಊರ ಜಾತ್ರೆ ಇದೆ. ನಮ್ಮ ಊರು ಯಾವುದಪ್ಪ ಅಂತ ಕೇಳ್ತಾ ಇದ್ರಾ, ನಮ್ಮ ಊರು ಬಂದುಬಿಟ್ಟು ದಾವಣಗೆರೆಯಲ್ಲಿ ಈ ಮಂತು 19-20 ದುರ್ಗಮ್ಮನ ಜಾತ್ರೆ ಇದೆ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ, ತುಂಬ ಸಖತ್ತಾಗಿ ಮಾಡ್ತೀವಿ ನಮ್ಮೂರ ಜಾತ್ರೆನ. ಸೊ ನೀವೆಲ್ಲ ನಮ್ಮ ಊರಿಗೆ ಬನ್ನಿ, ನಮ್ಮೂರ ಜಾತ್ರೆನ ನೋಡಿ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳ್ತೀನಿ. ನಾ ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಈ ವೀಕ್ ಫುಲ್ಲು ನಮ್ಮ ಊರ ಜಾತ್ರೆನ ಹೇಗೆಲ್ಲ ತಯಾರು ಮಾಡ್ತಾರೆ, ಹೇಗೆಲ್ಲ ರೆಡಿ ಮಾಡಿರ್ತಾರೆ, ದೇವಸ್ಥಾನನೆಲ್ಲ ಹೇಗೆಲ್ಲ ರೆಡಿ ಮಾಡಿರ್ತಾರೆ, ಏನೇನು ಮಾಡಿರ್ತಾರೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾನು ನಮ್ಮ ಅಕ್ಕ ಇಬ್ಬರು ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಯಾವ ಥರ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಬನ್ನಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ಎಷ್ಟು ಸುಂದರವಾಗಿದೆ, ಹೇಗಿದೆ ಎಲ್ಲ ಹೇಳ್ತಾ ಇರಬೇಕು. ನೋಡಿ ನಮ್ಮ ದಾವಣಗೆರೆ ಹೇಗಿದೆ. ಇನ್ನು ನೀವು ದುರ್ಗಮ್ಮನ ದೇವಸ್ಥಾನ ನೋಡಿ ತುಂಬ ಖುಷಿ ಪಡ್ತೀವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡೋಣ ಬನ್ನಿ. ನೋಡಿ ನಮ್ಮ ಅಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂದು ಅವಳ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ಲು. ಇನ್ನು ನಾವು ದೇವಸ್ಥಾನಕ್ಕೆ ಯಾವಾಗ ಹೋಗಿ ಗೊತ್ತಿಲ್ಲ. ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ. ಆಟೋದಲ್ಲಿ ಹೋಗೋಣ ಅಂದು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ. ಕೊನೆಗೂ ನಮ್ಗೆ ಆಟೋ ಸಿಕ್ತು, ಹೋಗ್ತಾ ಇದ್ವಿ. ಇನ್ನೂ ನಾವು ಟ್ರಾಫಿಕಲ್ಲೇ ಇದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ದುರ್ಗಮ್ಮನ ದೇವಸ್ಥಾನ ಅದು ಇದು ಕಂಬ ಥರ ಮಾಡಿರೋದು ಮುಂದೆ ಎಂಟ್ರೆನ್ಸಲ್ಲಿ. ಇನ್ನು ಮುಂದೆ ಹೋಗಬೇಕು. ಆ್ಯಕ್ಚುಲಿ ಇದು ಟ್ರಾಫಿಕ್, ಇನ್ನು ಮುಂದೆ ಒಳಗಡೆ ಹೋಗಬೇಕು. ಇಷ್ಟೊಂದು ಟ್ರಾಫಿಕ್ ಇದೆ. ನೋಡಿ ನಮ್ಮ ದುರ್ಗಮ್ಮನ. ರೈಲ್ವೆಯಲ್ಲಿ ಗೇಟ್ ಹಾಕಿದ್ರು. ಸೊ ಇಲ್ಲೂ ನಿಂತ್ಕೊಂಡಿದ್ದೀವಿ ನಾವು. ಈಗ ಹೋಗ್ತಾ ಇದೆ ನೋಡ್ರಿ, ಗೇಟ್ ಓಪನ್ ಆಗ್ತಾ ಇದೆ. ಈಗ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ದಾವಣಗೆರೆಯಲ್ಲಿ. ಇಲ್ಲಿಂದ ಎಂಟ್ರಿ ಆಗ್ತೀವಿ. ಫುಲ್ಲು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಿಧಾನವಾಗಿ. ಈ ಟ್ರಾಫಿಕ್ ಮಧ್ಯದಲ್ಲಿ ಹೋಗೋದು ಸ್ವಲ್ಪ ತಡ ಆಗುತ್ತೆ. ನೋಡಿ ಟ್ರಾಫಿಕ್ ಹೇಗಿದೆ. ಬರ್ತಾ ಇದ್ದೀವಿ ನಮ್ಮ ದೇವಸ್ಥಾನಕ್ಕೆ. ನೋಡಿ ಇದು ದುರ್ಗಮ್ಮನ ದೇವಸ್ಥಾನ ಸರ್ಕಲ್ಲು. ಇಲ್ಲಿ ಸರ್ಕಲ್ಲು. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ನಾವು ಎಂಟ್ರಿ ದುರ್ಗಮ್ಮನ ದೇವಸ್ಥಾನಕ್ಕೆ ತಾಯಿ ಮುಂದೆ ನಾವು ಬಂದೇ ಬಿಟ್ವಿ. ಕೊನೆಗೂ ಇದೇ ಎಂಟ್ರೆನ್ಸು. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ನೋಡಿ ಹೇಗೆಲ್ಲ ಲೈಟಿಂಗ್ಸ್ ಆಗಿದ್ದಾರೆ. ಇನ್ನೂ ಆ್ಯಕ್ಚುಲಿ ಇನ್ನೂ 1 ವೀಕ್ ಇದೆ, ಬಟ್ ಮುಂಚೆನೇ ಫುಲ್ ತಯಾರಿ. ಈ ಸಲ ದುರ್ಗಮ್ಮನ ದೇವಸ್ಥಾನ ಜಾತ್ರೆ ಫುಲ್ ಜೋರು. ನೋಡಿ ಫ್ರೆಂಡ್ಸ್, ಲೈಟಿಂಗ್ಸ್ ಎಲ್ಲ ಹೇಗೆ ಹಾಕಿದ್ದಾರೆ ನೋಡೋಣ ಬನ್ನಿ ಒಳಗಡೆ ಎಲ್ಲ. ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸು ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವಾವ್, ಸೂಪರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ನೋಡಿ ತುಂಬ ಚೆನ್ನಾಗಿ, ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಟ್ರೆನ್ಸ್ ನೋಡಿ. ಸಖತ್ ಎಕ್ಸೈಟಿಂಗಲ್ಲಿದ್ದೀವಿ ನೋಡಿ. ಇವಳು ನೋಡಿ ಹೇಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ನೀವು ಎಲ್ಲರೂ ಕೂಡ ಫ್ರೀ ಮಾಡಿಕೊಂಡು ನಮ್ಮ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನಕ್ಕೆ ಈ ಸಲ ಜಾತ್ರೆಗೆ ಎಲ್ಲರೂ ಬನ್ನಿ. ನೋಡಿ ಹೇಗಿದೆ ನಮ್ಮೂರು ಹೇಗೆ ಅಂತ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಜಾತ್ರೆ. ಇಲ್ಲೆಲ್ಲ ನಮಗೆ ನಿಂತ್ಕೊಳ್ಳೋದಕ್ಕೆ ಜಾಗನೇ ಇರಲ್ಲ. ಹಾಗಾಗಿ ಇವಾಗಲೇ ಎಲ್ಲ ಜನ ಬಂದು ಆ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿ ಫ್ರೆಂಡ್ಸ್.
ಇಲ್ಲೆಲ್ಲೂ ನಿಂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ತುಂಬ ಫುಲ್ ಕ್ರೌಡ್ ಇರುತ್ತೆ ನೋಡಿ. ಹೋಗು ತೋರಿಸು ನಿಮ್ಮ ಫ್ರೆಂಡ್ಸಿಗೆಲ್ಲ. ನೋಡಿ ಫ್ರೆಂಡ್ಸ್ ಹೇಗಿದೆ ಮೇಲೆಲ್ಲ ಲೈಟಿಂಗ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ನೋಡಿ. ನೋಡಿ ನಮ್ಮ ಅಮ್ಮನವರು ಅಂದರೆ ತುಂಬ ಶ್ರೇಷ್ಠ ಸರ್, ತುಂಬ ಪವರ್ಫುಲ್. ನೋಡಿ ಇಲ್ಲೆಲ್ಲ ಫುಲ್ಲು ಕ್ರೌಡ್ ಆಗಿರುತ್ತೆ ಹಬ್ಬದ ದಿನ. ಇನ್ನೂ 4-5 ಡೇಸ್ ಇದೆ ಅಷ್ಟೇ ಈಗ. ಇಲ್ಲೆಲ್ಲ ಫುಲ್ಲು ಇದು ಮಾಡ್ತಾರೆ, ಇಲ್ಲೆಲ್ಲ ಫುಲ್ಲು ಕ್ರೌಡ್ ಆಗಿರುತ್ತೆ ನೋಡಿ ದೇವಸ್ಥಾನ. ಏಕೆ ಇಲ್ಲಿ ನೋಡಿ, ಇಲ್ಲಿ ಕಾಲು ತುಳ್ಕೊಂಡು ನಾವು ಈ ಥರ ನೋಡಿಕೊಂಡು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಇದೇ ದೇವಸ್ಥಾನ ಫುಲ್ಲು ನೋಡಿ. ಎಲ್ಲರೂ ಭಕ್ತಾದಿಗಳು ಎಷ್ಟು ಬಂದಿದ್ದಾರೆ ಇಲ್ಲಿ ನೋಡಿ. ಚೋಟು ಟ್ರೈ ಮಾಡ್ತಾ ಇದ್ದಾನೆ ಅವನು ಬೆಲ್ ಹೊಡೆಯೋದಕ್ಕೆ, ಸಾರಿ ಗಂಟೆ ಇದಾಗೋದಕ್ಕೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ತುಂಬ ಕ್ರೌಡ್ ಇದೆ, ಹಾಗಾಗಿ ತಾಯಿ ದರ್ಶನ ಮಾಡಿಸ್ತಾ ಇದ್ದೀನಿ. ತಾಯಿ ದರ್ಶನ ಮಾಡ್ತಾ ಇದ್ದಾರೆ. ಆಶೀರ್ವಾದ ತಗೊಳ್ತು ನೋಡಿ ರೆಡಿ ಮಾಡ್ತಾ ಇದ್ದಾರೆಲ್ಲ. ಜಾತ್ರೆಗೆಲ್ಲ ತಯಾರಿ ಎಲ್ಲ ಫುಲ್ಲು ನೋಡಿ. ಜಾತ್ರೆ ಹತ್ತಿರ ಬರ್ತಿದ್ದಲ್ವ, ಹಾಗಾಗಿ ಎಲ್ಲರೂ ಇವಾಗಲೇ ಭಕ್ತಾದಿಗಳೆಲ್ಲರೂ ಬಂದು ಇವಾಗಲೇ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಗಂಟೆಗಳು ನೋಡಿ. ಇದು ಹೀಗೆ ಹೊರಗಡೆ ಬರ್ತೀವಿ ನಾವು. ಇದು ಹೊರಗಡೆ ಆ್ಯಕ್ಚುಲಿ ಇಲ್ಲಿ 2 ಬಾಗಿಲು ಐತೆ. ಆ ಸೈಡು ಹೋಗ್ಬೋದು ಮತ್ತು ಈ ಸೈಡೂ ಕೂಡ ಬರ್ಬೋದು. ಇಲ್ಲಿ ನೋಡಿ ಎಲ್ಲ ತಯಾರಿ ನಡೀತಾ ಇದೆ ಫುಲ್ಲು. ಇಲ್ಲಿ ಹಿಂದ್ಗಡೆ ಇದು ಎಲ್ಲ, ಇದು ಹಿಂದ್ಗಡೆ ಬಾಗಿಲು ಫುಲ್. ಫ್ರೆಂಡ್ಸ್ ಇಲ್ಲೆಲ್ಲ ಕೂಡ ಎಲ್ಲ ಭಕ್ತಾದಿಗಳು ಎಲ್ಲರೂ ಕೂಡ ಬರ್ತಾರೆ. ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ಇಲ್ಲೆಲ್ಲ ಫುಲ್ಲು ಕ್ರೌಡ್ ಇರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಅಲ್ಲಿ ಮೇಲ್ಗಡೆಯಿಂದ ಭಕ್ತಾದಿಗಳು ಅಲ್ಲಿ ಮೇಲಿಂದನೂ ಬರ್ತಾರೆ. ಜಾತ್ರೆ ಟೈಮಲ್ಲಿ ಏನೋ ಹೋಗಿ ಬೇಗ ಪೂಜೆ ಇದು ಮಾಡಿಸ್ಕೊಳಕ್ಕಲ್ಲ, ತುಂಬ ಬೀಳ್ತಾರೆ ಜನ, ಎದ್ದು ಬಿದ್ದು ಇದಾಗುತ್ತಾರೆ ಅಂತ ಹೇಳಿ ಲೈನಿಂದ ಬರೋದಕ್ಕೆ ಆ ಥರ ಅಲ್ಲಿ ಸ್ಟೆಪ್ಸ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ಸೈಡು ಕೂಡ ಜನ ಬರ್ತಾರೆ. ಇಲ್ಲಿಂದನೂ ಕೂಡ ಎಂಟ್ರಿ ಇದೆ, ಎಂಟ್ರೆನ್ಸು. ಇಲ್ಲೂ ಕೂಡ ಎಂಟ್ರೆನ್ಸ್ ಮಾಡ್ತಾರೆ. ಟೋಟಲಿ ಆ ಸೈಡು ಎಂಟ್ರೆನ್ಸ್ ಇದೆ, ಈ ಸೈಡು ಕೂಡ ಎಂಟ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ. ನಮ್ಮ ಅಕ್ಕ ಅಂತೂ ಭಕ್ತಿಯಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದಾಳೆ, ಹೊರಗೆ ಬರೋಕ್ಕೆ ರೆಡಿ ಇಲ್ಲ ನೋಡಿ ಫ್ರೆಂಡ್ಸ್. ಇದು ಎಷ್ಟನೇ ಸುತ್ತಾಯಿತೋ ನನಗೆ ಗೊತ್ತಿಲ್ಲ, ಸುಮ್ಮನೆ ಸುತ್ತಾ ಇದ್ದಾಳೆ. ಈಗ ಹೊರಗೆ ಬರೋಕ್ಕೆ ಮನಸ್ಸು ಬಂದಿದೆ ಅವಳಿಗೆ.
ಕೂರ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದೆ ಆ ತಾಯಿಗೆ ಮಾಡಿರೋದು ಇದು ಕೋಣ. ಕತ್ಲಿದಲ್ವಾ, ಸೊ ಹಾಗಾಗಿ ಕಾಣ್ತಾ ಇಲ್ಲ. ನೋಡಿ ಕಣ್ಣು ಕಾಣ್ತಾ ಇರ್ಬೋದು ಮೇ ಬಿ ನಿಮಗೆ. ನೋಡಿ ದೊಡ್ಡದಾಗಿದೆ ನೋಡಿ ಕಣ್ಣು. ನೋಡಿ ಕಾಣ್ತಿದ್ದಾನ? ಹಾಂ ನೋಡಿ, ಅದು ಕೂಡ ನಾಚ್ಕೊತಾ ಇದೆ ನೋಡಿ. ಆ ತಾಯಿ ಅಷ್ಟೇ ಪವಿತ್ರವಾಗಿ ತುಂಬ ಇದೆ. ಮಧ್ಯದಲ್ಲಿ ನಮ್ಮ ಅಕ್ಕ ಫೋಟೋಗ್ರಾಫರ್ ಆದ್ಲು, ಫೋಟೋ ತೆಗಿತಾ ಇದ್ದಾಳೆ ಒಬ್ರು ಫ್ಯಾಮಿಲಿ ಅವ್ರದ್ದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆನ ಹೇಗೆಲ್ಲ ರೆಡಿ ಮಾಡಿದ್ದಾರೆ ಅಂತ ನೋಡಿದ್ದೀರಾ ಅಂದ್ಕೊತೀನಿ. ಮಧ್ಯದಲ್ಲಿ ಲಾಗ್ ವಿಡಿಯೋ ಆಲ್ಮೋಸ್ಟ್ ಆಲ್ ನಮ್ಮ ಅಕ್ಕನೇ ಮಾಡಿದ್ದು. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಜಾತ್ರೆಗೆ ನೀವು ಬಂದು ಕಣ್ಣು ತುಂಬಿಕೊಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಟ್ರಾಫಿಕ್ ಇದೆ, ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸಿಲ್ಲ ಅನಿಸುತ್ತೆ. ಸೊ ಎಲ್ಲ ರೆಡಿ ಮಾಡಿರೋದನ್ನ ತೋರಿಸ್ತೀನಿ. ಇನ್ನು 4-5 ದಿನದಲ್ಲಿ 19-20ಕ್ಕೆ ಜಾತ್ರೆ, ಅದು ಇನ್ನು 4-5 ದಿನದಲ್ಲೇ ಜಾತ್ರೆ ಇರುತ್ತೆ. ಸೊ ನೈಟೆಲ್ಲ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೈಟ್ ಕೂಡ ತಪ್ಪದೆ ಬನ್ನಿ. ಇನ್ನೂ ಎಣ್ಣೆ ಮಾಡಿಲ್ಲ. ನೈಟು ಕೂಡ ಹೇಗೆಲ್ಲ ನಮ್ಮ ಜಾತ್ರೆಯಲ್ಲಿ ದೀನ ನಮಸ್ಕಾರ ಹಾಕೋದು, ಬನ್ನಿ ಮುಡಿಯೋದು, ಆಮೇಲೆ ನೈಟು ತುಂಬ ಸಖತ್ತಾಗಿರುತ್ತೆ. ಸೊ ಎಲ್ಲರೂ ಕೂಡ ನಮ್ಮೂರ ಜಾತ್ರೆಗೆ ಬನ್ನಿ ಅಂತ ಹೇಳ್ತಾ ನನ್ನ ಲಾಗ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ವಿಡಿಯೋನ